ಜೊತೆಗೆ ಬಿಎಂಟಿಸಿ ಬಸ್ಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಲ್ತಾ ಇದೆ. ಇದರಿಂದ ಟ್ರಾಫಿಕ್ ಕಿರಿಕಿರಿ ಉಂಟಾಗ್ತಾ ಇದೆ. ಈ ರೂಟ್ ಚೇಂಜ್ ಮಾಡಿ ಟ್ರಾಫಿಕ್ನ ಕಂಟ್ರೋಲ್ ಮಾಡೋದು ಪೊಲೀಸರಿಗೆ ಹರಸಾಹಸ ಪಡುವಂತೆ ಆಗೋಗ್ಬಿಟ್ಟಿದೆ. ಅದರ ರಿಪೋರ್ಟ್ ಇಲ್ಲಿದೆ. ಬೆಂಗಳೂರಲ್ಲಿ ಡಕೋಟಾ ಬಿಎಂಟಿಸಿ ಬಸ್ಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಲ್ತಾ ಇದೆ ಬಸ್ಗಳು. ಬಿಎಂಟಿಸಿ ಬಸ್ಗಳಿಂದಲೇ ಟ್ರಾಫಿಕ್ ಜಾಮ್. ಬೆಂಗಳೂರಿನ ಸಂಚಾರ ನಾಡಿ ಬಿಎಂಟಿಸಿಗೆ ಚಿಕಿತ್ಸೆ ಬೇಕಿದೆ. ಗುಜರಿಗೆ ಸೇರಬೇಕಿದ್ದ ಬಿಎಂಟಿಸಿ ಬಸ್ಗಳು ರಸ್ತೆಯಲ್ಲಿ ಸಂಚಾರ ಮಾಡ್ತಾವೆ. ಇತ್ತೀಚೆಗಂತೂ ಬಿಎಂಟಿಸಿ ಬಸ್ಗಳು ಎಲ್ಲೆಂದರಲ್ಲೇ ಕೆಟ್ಟು ನಿಲ್ತಿದ್ದು ಟ್ರಾಫಿಕ್ ಜಾಮ್ಗೆ ಕಾರಣವಾಗ್ತಿದೆ. ಈ ಟ್ರಾಫಿಕ್ ಅನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರಾಫಿಕ್ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಟ್ರಾಫಿಕ್ ಇರುವ ರಸ್ತೆಗಳಿಗೆ ಬರದಂತೆ ಎಕ್ಸ್ ಖಾತೆಯ ಮೂಲಕ ಸಂಚಾರ ಸಲಹೆಯನ್ನು ಕೊಡ್ತಿದ್ದಾರೆ. ಇತ್ತೀಚೆಗೆ ಟೌನ್ ಹಾಲ್, ಹೆಬ್ಬಾಳ, ದೇವಸಂದ್ರ, ಶಿವಾಜಿನಗರ, ಚನ್ನಸಂದ್ರ, ಕೆಆರ್ಪುರಂ ಸೇರಿದಂತೆ ಹಲವೆಡೆ ಬಸ್ಗಳು ಕೆಟ್ಟು ನಿಲ್ತಿದೆ. ಈ ಭಾಗದಲ್ಲಿ ಟ್ರಾಫಿಕ್ ಹೆಚ್ಚಾಗಿ ಟ್ರಾಫಿಕ್ ಪೊಲೀಸರು ಮಾರ್ಗ ಬದಲಾವಣೆ ಮಾಡ್ತಿದ್ದಾರೆ. ಇನ್ನು ಡಿಪೋಗಳಿಂದ ಬರುವಾಗ ಬಸ್ಗಳ ಕಂಡೀಷನ್ ಚೆನ್ನಾಗಿದ್ರೂ ರಸ್ತೆಗಿಳಿದ ಮೇಲೆ ಕೈ ಕೊಡ್ತಾ ಇವೆ. ಕುವೆಂಪು ಮೆಟ್ರೋ ಸ್ಟೇಷನ್ ಬಳಿ ಇದ್ದೇನೆ. ಇಲ್ಲಿ ಬಿಎಂಟಿಸಿ ಬಸ್ ಕೈ ಕೊಟ್ಟಿರೋದ್ರಿಂದಾಗಿ ಇದೀಗ ಒಂದಿಷ್ಟು ಟ್ರಾಫಿಕ್ ಕೂಡ ಆಗ್ತಾ ಇದೆ. ಜೊತೆಗೆ ಪ್ರಯಾಣಿಕರು ಕೂಡ ಪರದಾಡುವಂತಹ ಸ್ಥಿತಿ. ನಗರದ ಬಹುತೇಕ ಭಾಗಗಳಲ್ಲಿ ಕೂಡ ಬಿಎಂಟಿಸಿ ಬಸ್ಗಳ ಆಗಾಗ ಕೈ ಕೊಡ್ತಾ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಪ್ರಯಾಣಿಕರನ್ನು ಬೇರೆ ಬಸ್ಗಳಿಗೆ ಹತ್ತಿಸುವಂಥದ್ದು, ಜೊತೆಗೆ ಮಧ್ಯ ರಸ್ತೆಯಲ್ಲಿ ನಿಂತರೆ ಸಂಪೂರ್ಣವಾಗಿ ರಸ್ತೆ ಜಾಮ್ ಆಗೋದು, ಜೊತೆಗೆ ಬೇರೆ ವಾಹನಗಳ ಸವಾರರು ಕೂಡ ಪರದಾಡುವಂತಹ ಸಾಕಷ್ಟು ಪ್ರಕರಣಗಳು ಕೂಡ ಆಗ್ತಾ ಇದೆ. ಅದರಲ್ಲೂ ಕೂಡ ಆಯಾ ಡಿಪೋಗಳಿಂದ ಬರುವಂತಹ ಬಸ್ಸುಗಳು ಅಂದರೆ ಸರಿಯಾಗಿ ಚೆಕಪ್ಪನ್ನು ಮಾಡದೆ ಇದನ್ನು ಕಳಿಸ್ತಾ ಇರ್ತಾರೆ. ಸದ್ಯ ಇದಕ್ಕೆ ಬ್ರೇಕ್ನ ಪ್ರಾಬ್ಲಮ್ ಆಗಿದೆ. ಈಗಾಗಲೇ ಆಯಾ ಡಿಪೋನ ಟೆಕ್ನಿಕಲ್ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ತಾಂತ್ರಿಕ ಸಿಬ್ಬಂದಿಗಳು ಬಂದು ಅದನ್ನು ದುರಸ್ತಿ ಮಾಡುವಂಥದ್ದು, ಅಂದರೆ ರಿಪೇರಿ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಹೀಗೆ ನಗರದ ಬಹುತೇಕ ರಸ್ತೆಗಳಲ್ಲಿ ಕೂಡ ಬಿಎಂಟಿಸಿ ಬಸ್ಸುಗಳ ಆಗಾಗ ಒಂದಿಷ್ಟು ತಾಂತ್ರಿಕ ಸಮಸ್ಯೆಗಳಿಂದನೋ ಅಥವಾ ಬೇರೆ ಬೇರೆ ಕಾರಣಗಳಿಂದ ರಸ್ತೆಯ ಮಧ್ಯದಲ್ಲೇ ನಿಂತ್ಕೊಳ್ಳುತ್ತೆ. ಸೊ ಮಧ್ಯ ರಸ್ತೆಯಲ್ಲಿ ಅದು ಕೂಡ ಪೀಕ್ ಅವರ್ಸ್ಗಳಲ್ಲಿ ನಿಂತ್ಕೊಂಡ್ರೆ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಆಗುತ್ತೆ. ಅದರ ಜೊತೆಗೆ ಆ ಬಸ್ಸನ್ನು ಸೈಡಿಗೆ ಕಳಿಸುವಂಥದ್ದು ಕೂಡ ಯಾವುದು ಕೂಡ ಆಗೋದಿಲ್ಲ. ಅನಿವಾರ್ಯವಾಗಿ ಈ ಹಿಂಬದಿ ಬರುವಂಥ ಬಸ್ಗಳಿಗೆ ಅಥವಾ ಇತರ ವಾಹನಗಳಿಗೂ ಕೂಡ ಹೋಗೋದಕ್ಕೆ, ಮೂವ್ಮೆಂಟ್ ಆಗೋದಕ್ಕೂ ಕೂಡ ಆಗೋದಿಲ್ಲ. ಈ ರೀತಿಯ ಸನ್ನಿವೇಶಗಳು ನಗರದ ಬಹುತೇಕ ಭಾಗಗಳಲ್ಲಿ ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ಆಯಾ ಡಿಪೋಗಳಿಂದ ಹೊರಬರುವಂಥ ಸಂದರ್ಭದಲ್ಲಿ ಅದನ್ನು ಮೆಕ್ಯಾನಿಕಲ್ ಟೀಮ್ ಸರಿಯಾಗಿ ಅದನ್ನು ಅಬ್ಸರ್ವೇಷನನ್ನು ಮಾಡದೆ ಹಾಗೇ ಕಳಿಸ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಹೆಚ್ಚಿನ ಬಸ್ಗಳು ರಸ್ತೆಯ ಮಧ್ಯದಲ್ಲೇ ಕೆಟ್ಟು ನಿಲ್ತಾ ಇರುತ್ತೆ. ಕೆಟ್ಟು ನಿಂತ ಬಸ್ಗಳನ್ನು ಆಯಾ ಡಿಪೋಗಳ ತಾಂತ್ರಿಕ ಸಿಬ್ಬಂದಿ ರೆಡಿ ಮಾಡಿದ್ರು ಆ ಕ್ಷಣಕ್ಕೆ ಉಂಟಾಗುವ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ಕಚೇರಿಗಳಿಗೆ, ಕೆಲಸಕ್ಕೆ ಹೋಗೋರಿಗೆ ಸರಿಯಾದ ಸಮಯಕ್ಕೆ ಬಸ್ಸು ಸಿಗದೇನೆ ಸಮಸ್ಯೆ ಆಗ್ತಾ ಇದೆ. ಗುಜರಿಗೆ ಹೋಗಬೇಕಾಗಿದ್ದಂತಹ ಬಿಎಂಟಿಸಿ ಬಸ್ಸುಗಳು ನಗರದಲ್ಲಿ ಸಂಚಾರ ಮಾಡ್ತಾ ಇವೆ. ಕೇವಲ ಅಲ್ಪ ಸ್ವಲ್ಪ ರಿಪೇರಿಯನ್ನು ಮಾಡಿ ಕಾರ್ಯಾಚರಣೆಗೆ ಇಳಿಸಲಾಗುತ್ತೆ. ಆ ಬಸ್ಸುಗಳು ಕಂಡೀಷನ್ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಎಲ್ಲಂದ್ರೆ ಅಲ್ಲೇ ಕೆಟ್ಟು ನಿಲ್ತಾ ಇದ್ದಾವೆ. ಆ ನೇರ ಪರಿಣಾಮವನ್ನು ಪ್ರಯಾಣಿಕರು ಅನುಭವಿಸ್ತಾ ಇದ್ದಾರೆ. ಸಂಬಂಧಪಟ್ಟಂತಹ ಆಯಾ ಡಿಪೋ ಮ್ಯಾನೇಜರ್ಗಳು ಈ ಬಗ್ಗೆ ಗಮನವನ್ನು ಹರಿಸಬೇಕಾಗಿದೆ. ಪ್ರಯಾಣಿಕರು ಪರದಾಡುವಂತಹ ಸನ್ನಿವೇಶಗಳನ್ನು ತಪ್ಪಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.